ಆತ್ಮೀಯ ವೀಕ್ಷಕರೇ, ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಮೃಗಶಿರ ನಕ್ಷತ್ರದವರ ಗುಣ ಸ್ವಭಾವ ತಿಳಿಸ್ತೀನಿ. ಮೃಗಶಿರ ನಕ್ಷತ್ರ ಮಂಗಳನ ನಕ್ಷತ್ರ ಪುಂಜವಾಗಿದೆ. ಅದರ ಜನ್ಮ ನಕ್ಷತ್ರ ವ್ಯಕ್ತಿಯ ಸ್ವಭಾವವನ್ನು ಹೆಚ್ಚು ಪರಿಣಾಮ ಬೀರುತ್ತೆ. ವ್ಯಕ್ತಿ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ದಕ್ಷತೆಯುಳ್ಳವರಾಗಿರ್ತಾರೆ. ಅವರು ಸುಂದರವಾದ ದೃಢಕಾಯದ ಒಡೆಯ, ಎತ್ತರ ಮಧ್ಯಮ ಮೈಬಣ್ಣ, ಉದ್ದವಾದ ಕಾಲುಗಳು ಮತ್ತು ತೆಳ್ಳಗಿನ ತೋಳುಗಳು, ಚೂಪಾದ ಉಗುರುಗಳು, ತೆಳ್ಳನೆಯ ದೇಹವನ್ನು ಹೊಂದಿರ್ತಾರೆ. ವ್ಯಕ್ತಿಯು ಬುದ್ಧಿವಂತನಾಗಿದ್ದು ಸಾಂಸಾರಿಕ ಸೌಕರ್ಯಗಳಲ್ಲಿ ಜೀವನ ನಡೆಸೋ ಅಭ್ಯಾಸ ಅವರದ್ದು. ಹೆಚ್ಚು ಬುದ್ಧಿವಂತರಾಗಿದ್ದರೂ ಕೆಲವೊಮ್ಮೆ ಅವರು ಸಮಯ ಬಂದಾಗ ಈ ಗುಣವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇವರಲ್ಲಿ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆ ಇದೆ. ವ್ಯಕ್ತಿಗೆ ಜನ್ಮತಃ ನಾಯಕನಾಗೋ ಗುಣಗಳಿವೆ. ಸಭೆಯಲ್ಲಾಗಲಿ ಸ್ನೇಹಿತರ ಗುಂಪಿನಲ್ಲಾಗಲಿ ಅವರ ನಾಯಕತ್ವದ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಈ ಜನ್ಮರಾಶಿಯ ಜನರು ಕೆಲಸದಲ್ಲಿ ಆಗಾಗ ಬದಲಾವಣೆಗಳನ್ನು ಮಾಡಲು ಇಷ್ಟಪಡೋದಿಲ್ಲ. ಆಮೇಲೆ ವ್ಯಾಪಾರ ಕ್ಷೇತ್ರವಿರಲಿ, ಉದ್ಯೋಗವಿರಲಿ, ಒಮ್ಮೆ ಆ ಕ್ಷೇತ್ರದಲ್ಲಿ ಕಾಲಿಟ್ರೆ ಅಲ್ಲೇ ಹೆಸರು ಮಾಡಿಕೊಳ್ಳೋದ್ರಲ್ಲಿ ನಿರತರಾಗ್ತಾರೆ. ಎಲ್ಲವೂ ನಿರ್ಧರಿಸಲ್ಪಟ್ಟಿರೋದ್ರಿಂದ ಅವರ ಜೀವನದ ಗುರಿಗಳು ಕೂಡ ಬೇಗನೆ ಬದಲಾಗೋದಿಲ್ಲ. ಜೀವನದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇರೋದಿಲ್ಲ. ಧೈರ್ಯ ಮತ್ತು ಉತ್ಸಾಹದ ಕೆಲಸಗಳಲ್ಲಿ ಮುಂದೆ ಇರುವ ಅವರಿಗೆ ಮಾಡಲು ಯಾವುದೇ ಕೆಲಸವನ್ನು ನೀಡಿ ಅವರು ಅದನ್ನು ಉತ್ಸಾಹ ಮತ್ತು ಶಕ್ತಿಯಿಂದ ಮಾಡಲು ಪ್ರಾರಂಭಿಸುತ್ತಾರೆ. ಮುಂದೆ ಯೋಚಿಸಿದ ನಂತರವೇ ಅವರು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗಲೂ ಸತ್ಯವನ್ನು ಮಾತನಾಡಲು ಮತ್ತು ಸತ್ಯವನ್ನು ಕೇಳಲು ಇಷ್ಟಪಡ್ತಾರೆ. ಮೋಸ ಮಾಡುವವರನ್ನು ಕ್ಷಮಿಸೋದಿಲ್ಲ. ಅವರು ಯಾರಿಗೂ ಮೋಸ ಮಾಡುವ ಆಲೋಚನೆಯನ್ನು ಹೊಂದೋದಿಲ್ಲ ಅನ್ನೋದು ಇನ್ನೊಂದು ವಿಷಯ. ಕೆಲವೊಮ್ಮೆ ಇವರ ಕೆಲಸದಲ್ಲಿ ಆತುರದ ಭಾವವು ಕಂಡುಬರ್ತಿದ್ದು ಅದರಿಂದಾಗಿ ಕೆಲಸದಲ್ಲಿಯೂ ಒಂದಷ್ಟು ಕೊರತೆ ಕಂಡುಬರುತ್ತೆ. ಮೃಗಶಿರ ನಕ್ಷತ್ರದ ಜನರನ್ನು ವಿಶ್ವಾಸಾರ್ಹ ಸ್ನೇಹಿತರು ಅಂತ ಕರೆಯಲಾಗುತ್ತೆ. ಅವರು ಸಮಯಕ್ಕೆ ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡ್ತಾರೆ ಮತ್ತು ಸ್ನೇಹದಲ್ಲಿ ಮಾಡಿದ ಭರವಸೆಗಳನ್ನು ಪೂರೈಸಲು ಪ್ರಯತ್ನಿಸ್ತಾರೆ. ಸ್ವಾಭಿಮಾನಿಯಾಗಿರೋ ಇವರು ತಮ್ಮ ಸ್ನೇಹಿತರ ಸಹಕಾರ ಅಥವಾ ಸಹಾಯವನ್ನು ತೆಗೆದುಕೊಳ್ಳೋದಿಲ್ಲ. ಅಪಾಯಗಳನ್ನು ತೆಗೆದುಕೊಳ್ಳೋ ಮೂಲಕ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಅವರಿಗೆ ತಿಳಿದಿದೆ. ಕುಟುಂಬ ಜೀವನವು ತುಂಬ ಸಂತೋಷವಾಗಿರೋದಿಲ್ಲ. ಅವನ ಸಹವರ್ತಿಗಳು ಲಾಭದ ಬದಲು ಹಾನಿಯನ್ನು ಮಾತ್ರ ಮಾಡಬಹುದು. ವ್ಯಕ್ತಿಯ ಪ್ರೀತಿ ಮತ್ತು ನಂಬಿಕೆ ಇತರರ ಮೇಲೆ ಪರಿಣಾಮ ಬೀರಬಾರದು. ಮನೆಯವರಿಂದಲೂ ಸಂಪೂರ್ಣ ಬೆಂಬಲ ಸಿಗೋದಿಲ್ಲ. ಇದು ಸ್ಥಳೀಯರ ತಪ್ಪು ಅಲ್ಲದಿದ್ದರೂ ಅವರ ಕುಟುಂಬ ಸದಸ್ಯರು ಅವರನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ವಿಧಿಯ ಪರಿಣಾಮ ಅವರ ಮೇಲೆ ಇರುತ್ತೆ. ಜೀವನ ಸಂಗಾತಿಯ ಆರೋಗ್ಯವು ಮೃದುವಾಗಿರಬಹುದು. ವೈವಾಹಿಕ ಜೀವನದಲ್ಲಿ ಒಬ್ಬರಿಗೊಬ್ಬರು ಶ್ರೇಷ್ಠರಾಗಿರುವ ಪರಿಸ್ಥಿತಿ ಪ್ರತ್ಯೇಕತೆ ಮತ್ತು ಸಮಸ್ಯೆಯನ್ನು ತರುತ್ತೆ. ಮದುವೆಯ ನಂತರ ಸ್ಥಳೀಯರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಸಂಗೀತ ಮತ್ತು ಕಲಾ ವಿಷಯಗಳ ಬಗ್ಗೆ ಒಲವನ್ನು ಹೊಂದಿರಬಹುದು. ಅವರು ತಮ್ಮ ಈ ಹವ್ಯಾಸಕ್ಕೆ ಆಳವಾಗಿ ಅಂಟಿಕೊಂಡಿದ್ದಾರೆ. ಸಮಯ ಸಿಕ್ಕಾಗಲೆಲ್ಲ ತಮ್ಮ ಹವ್ಯಾಸವನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಈ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಪತ್ತು ಮತ್ತು ಖ್ಯಾತಿಯನ್ನು ಪಡೀತಾರೆ.